ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಅಮೆರಿಕ ಮತ್ತು ಚೀನಾ ನಡುವೆ ಮತ್ತೆ ತೆರಿಗೆ ಸಮರ ಆರಂಭವಾಗಿದೆ. ನಮ್ಮ ಬೇಡಿಕೆಗೆ ಮಣಿಯದೆ ಇದ್ದರೆ ನವೆಂಬರ್ನಿಂದ ಚೀನಾದಿಂದ ಆಮದಾಗುವ ವಸ್ತುಗಳ ಮೇಲೆ ನಾವು 100% ತೆರಿಗೆ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಚೀನಾ ವಿರುದ್ಧದ ಈ ತೆರಿಗೆ ಸಮರದಲ್ಲಿ ಭಾರತ ಅಮೆರಿಕದ ಪರ ನಿಲ್ಲಬೇಕು ಅಂತ ಅಮೆರಿಕ ಹೇಳಿದರೆ ಚೀನಾ ಭಾರತ ತನ್ನ ಪರ ನಿಲ್ಲಬೇಕು ಅಂತ ಹೇಳಿದೆ. ಹೀಗಾಗಿ ದಿಢೀರಾಗಿ ಡೊನಾಲ್ಡ್ ಟ್ರಂಪ್ ಚೀನಾ ಮೇಲೆ ತೆರಿಗೆ ಸಮರ ಆರಂಭಿಸಿದ ಯಾಕೆ, ಚೀನಾ ಯಾವ ರೀತಿ ಅಮೆರಿಕಕ್ಕೆ ತಿರುಗೇಟು ನೀಡಿದೆ, ಎರಡೂ ದೇಶಗಳ ಮಧ್ಯೆ ನಡೆಯುವ ಈ ಕಾದಾಟದಲ್ಲಿ ಭಾರತ ಯಾರ ಪರ ನಿಲ್ಲಲಿದೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಟ್ರಂಪ್ ಅಧಿಕಾರಕ್ಕೆ ಏರಿದ ನಂತರ ಚೀನಾ ಸೇರಿದಂತೆ 90ಕ್ಕೂ ಹೆಚ್ಚು ದೇಶಗಳ ಮೇಲೆ ಪ್ರತಿ ತೆರಿಗೆಯನ್ನು ಹಾಕಿದರು. ಇದಕ್ಕೆ ಪ್ರತಿಯಾಗಿ ಚೀನಾ ಸಹ ಅಮೆರಿಕದ ವಸ್ತುಗಳ ಮೇಲೆ ತೆರಿಗೆ ಹಾಕಿತ್ತು. ನಂತರ ಎರಡೂ ದೇಶಗಳು ಹಂತ ಹಂತವಾಗಿ ತೆರಿಗೆಯ ಪ್ರಮಾಣವನ್ನು ಏರಿಕೆ ಮಾಡಲು ಮುಂದಾಯಿತು. ಏಪ್ರಿಲ್ನಲ್ಲಿ ಈ ಎರಡೂ ದೇಶಗಳ ಮಧ್ಯೆನ ತೆರಿಗೆ ಸಮರ ತಾರಕಕ್ಕೆ ಹೋಗಿತ್ತು. ಎಷ್ಟು ಏರಿಕೆಯಾಗಿತ್ತು ಅಂತಂದರೆ ಚೀನಾದಿಂದ ಆಮದಾಗುವ ವಸ್ತುಗಳ ಮೇಲೆ ಅಮೆರಿಕ 245% ತೆರಿಗೆ ಹಾಕಿದರೆ ಅಮೆರಿಕದಿಂದ ಆಮದಾಗುವ ವಸ್ತುಗಳಿಗೆ 125% ತೆರಿಗೆಯನ್ನು ಚೀನಾ ಹಾಕಿತ್ತು. ವಿಶ್ವದ ಆರ್ಥಿಕತೆಯಲ್ಲಿ ನಂಬರ್ 1 ಮತ್ತು ನಂಬರ್ 2 ದೇಶಗಳು ಆರ್ಥಿಕ ಸಮರ ನಡೆಸ್ತಾ ಇದ್ದಂತೆ ವಿಶ್ವಾದ್ಯಂತ ಸಪ್ಲೈ ಚೈನ್ ಸಮಸ್ಯೆ ಆಯಿತು. ಅಷ್ಟೇ ಅಲ್ಲದೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಅಂತಿಮವಾಗಿ ಮೇ 12ರಂದು ಎರಡೂ ದೇಶಗಳು ತೆರಿಗೆಯನ್ನು ಇಳಿಕೆ ಮಾಡಲು ಒಪ್ಪಿಕೊಂಡಿದ್ದರು. ಇದರ ಪರಿಣಾಮ ಅಮೆರಿಕದಿಂದ ಆಮದಾಗುವ ವಸ್ತುಗಳ ಮೇಲೆ ಚೀನಾ 10% ತೆರಿಗೆ ಹಾಕಿದರೆ ಚೀನಾದಿಂದ ಆಮದಾಗುವ ವಸ್ತುಗಳ ಮೇಲೆ ಅಮೆರಿಕ 30% ತೆರಿಗೆ ಹಾಕಲು ಒಪ್ಪಿಕೊಂಡಿತು. ಈಗ ಟ್ರಂಪ್ ಚೀನಾದ ವಿರುದ್ಧ ಮತ್ತೆ ತೆರಿಗೆ ಸಮರದ ಬೆದರಿಕೆಯನ್ನು ಹಾಕಿದ್ದಾರೆ. ಚೀನಾ ಇರಾನ್ನಿಂದ ಕಚ್ಚಾ ತೈಲ LNG ಖರೀದಿ ಮಾಡ್ತಾ ಇದೆ, ಅಣ್ವಸ್ತ್ರ ಪ್ರಯೋಗಗಳಿಗೆ ಸಹಕಾರ ನೀಡ್ತಾ ಇದೆ ಅಂತ ಹೇಳಿ ಅಮೆರಿಕ ಚೀನಾದ ವಿರುದ್ಧ ತೆರಿಗೆ ಸಮರ ಆರಂಭಿಸಲು ಮುಂದಾಗ್ತಾ ಇದೆ. ಹಾಗೆ ನೋಡಿದರೆ ಟ್ರಂಪ್ ಸಿಟ್ಟಿಗೆ ಇದೊಂದೇ ಕಾರಣವಲ್ಲ, ಕಾರಣವಾಗುವ ಅಂಶ ಬೇರೆಯೇ ಇದೆ. ಅಮೆರಿಕ ಯುರೋಪ್ ಮೇಲೆ ತೆರಿಗೆ ಸಮರ ಹಾಕಿದರೂ ಅಮೆರಿಕವನ್ನು ಎದುರಿಸುವ ಶಕ್ತಿ ಯುರೋಪ್ನಲ್ಲಿಲ್ಲ. ಆದರೆ ಈಗ ಅಮೆರಿಕದ ವಿರುದ್ಧ ರಷ್ಯಾ, ಚೀನಾ, ಇರಾನ್, ಉತ್ತರ ಕೊರಿಯಾ ಒಂದಾಗ್ತಾ ಇದೆ. ಟ್ರಂಪ್ ಅಧಿಕಾರಕ್ಕೆ ಏರಿದ ನಂತರ ಈ ದೇಶಗಳ ಜೊತೆ ಅಮೆರಿಕದ ಸಂಬಂಧ ಮತ್ತಷ್ಟು ಹಾಳಾಗಿದೆ. ಹಾಗೆ ನೋಡಿದರೆ ರಷ್ಯಾ, ಉತ್ತರ ಕೊರಿಯಾ, ಇರಾನ್, ಚೀನಾ ಪೈಕಿ ಚೀನಾವೇ ಸೇನಾ ಬಲ ಮತ್ತು ಆರ್ಥಿಕವಾಗಿ ಬಲವಾಗಿದೆ. ಈ ಕಾರಣಕ್ಕೆ ಚೀನಾವನ್ನು ನಿಯಂತ್ರಿಸಲು ಈಗ ನವೆಂಬರ್ನಿಂದ 100% ತೆರಿಗೆ ವಿಧಿಸುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಒಂದು ವೇಳೆ ಇದು ಜಾರಿಯಾದರೆ ಚೀನಾದಿಂದ ಅಮೆರಿಕಕ್ಕೆ ಆಮದಾಗುವ ವಸ್ತುಗಳ ಮೇಲೆ ಈಗ ಇರುವ 30% ಸೇರಿದಂತೆ ಒಟ್ಟು 130% ಸುಂಕವನ್ನು ಅಮೆರಿಕ ವಿಧಿಸಲಿದೆ. ನಿಮಗೆ ಗೊತ್ತಿರ್ಬೋದು, ಇಸ್ರೇಲ್ ವಿರುದ್ಧದ ಕಾದಾಟದಲ್ಲಿ ಹಮಾಸ್ ಉಗ್ರರಿಗೆ ಇರಾನ್ ಸಹಕಾರ ನೀಡಿದ್ದಕ್ಕೆ ಅಮೆರಿಕ ತನ್ನ B-2 ಬಾಂಬರ್ಗಳನ್ನು ಬಳಸಿ ಇರಾನಿನ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ಬಾಂಬ್ ದಾಳಿ ಹಾಕಿತ್ತು. ಅಷ್ಟೇ ಅಲ್ಲದೆ ಇರಾನ್ ಜೊತೆ ಬೇರೆ ದೇಶಗಳ ವ್ಯಾಪಾರಕ್ಕೆ ನಿರ್ಬಂಧ ಹೇರಿದೆ. ಈಗ ಹೊಸದಾಗಿ ಇರಾನ್ನಿಂದ ಚೀನಾ ತೈಲವನ್ನು ಆಮದು ಮಾಡ್ತಾ ಇರುವುದಕ್ಕೆ 50ಕ್ಕೂ ಹೆಚ್ಚು ವ್ಯಕ್ತಿಗಳು, ಕಂಪನಿಗಳು ಮತ್ತು ಹಡಗುಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಘೋಷಣೆ ಮಾಡಿದೆ. ಅಮೆರಿಕದ ಈ ನಿರ್ಧಾರಕ್ಕೆ ಪ್ರತಿಯಾಗಿ ಚೀನಾ ಅಮೆರಿಕದ ಹಡಗುಗಳ ಮೇಲೆ ವಿಶೇಷ ಬಂದರು ತೆರಿಗೆಯನ್ನು ಹಾಕಿದೆ. ಈ ಬಂದರು ತೆರಿಗೆ 2 ರೀತಿಯಲ್ಲಿ ಅಪ್ಲೈ ಆಗುತ್ತೆ. ಒಂದನೇದಾಗಿ ಪೂರ್ಣವಾಗಿ ಅಮೆರಿಕದ ಮಾಲೀಕತ್ವ ಇರುವ ಹಡಗುಗಳು, ಇನ್ನೊಂದು 25% ಅಮೆರಿಕದ ಮಾಲೀಕತ್ವ ಇರುವ ಹಡಗುಗಳ ಮೇಲೆ ಈ ತೆರಿಗೆ ಅನ್ವಯ ಆಗಲಿದೆ. ಅಷ್ಟೇ ಅಲ್ಲದೆ ಅಮೆರಿಕಕ್ಕೆ ಅಪರೂಪದ ಭೂ ಖನಿಜವನ್ನು ರಫ್ತು ಮಾಡಲು ಸಹ ನಿರ್ಬಂಧವನ್ನು ಚೀನಾ ಈಗ ಹೇರಿದೆ. ವಿಶ್ವದ ಅತಿ ದೊಡ್ಡ ಗ್ರಾಹಕ ಮಾರುಕಟ್ಟೆ ಯಾವುದು ಅಂತಂದರೆ ಅದು ಭಾರತ. ಈ ಕಾರಣಕ್ಕಾಗಿ ಅಮೆರಿಕ ಮತ್ತು ಚೀನಾ ಎರಡೂ ಭಾರತ ತನ್ನ ಪರವಾಗಿ ಇರಬೇಕು ಅಂತ ಬಯಸ್ತಾ ಇದೆ. ಆದರೆ ಈ ಎರಡೂ ದೇಶಗಳು ಫ್ರೆಂಡ್ಲಿಯಾಗಿ ಭಾರತವನ್ನು ಕೇಳ್ತಾ ಇಲ್ಲ. ಚೀನಾ ಅಪರೂಪದ ಭೂ ಖನಿಜವನ್ನು ರಫ್ತು ಮಾಡ್ತೇನೆ ಅಂತ ಹೇಳಿದೆ. ಆದರೆ ಈ ರಫ್ತಿಗೆ 2 ಷರತ್ತನ್ನು ವಿಧಿಸಿದೆ. ಒಂದನೇ ಷರತ್ತು ಏನಪ್ಪ ಅಂತಂದರೆ ಚೀನಾದಿಂದ ರಫ್ತಾಗುವ ಅಪರೂಪದ ಭೂ ಖನಿಜ ವಸ್ತುಗಳನ್ನು ಭಾರತ ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ರಫ್ತು ಮಾಡಬಾರದು ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಈ ಭೂ ಖನಿಜ ವಸ್ತುಗಳನ್ನು ಬಳಸಿ ಭಾರತ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಬಾರದು ಅಂತ ಷರತ್ತನ್ನು ವಿಧಿಸಿದೆ.
ಅಷ್ಟೇ ಅಲ್ಲದೆ ತನ್ನಿಂದ ಈ ವಸ್ತುಗಳನ್ನು ಪಡೆಯುವ ಕಂಪನಿಗಳು ಈ ಗ್ಯಾರಂಟಿ ನೀಡಿ ಸಹಿ ಹಾಕಬೇಕು ಅಂತ ಚೀನಾ ಹೇಳಿದೆ. ಚೀನಾ ಜೊತೆಗಿನ ವ್ಯಾಪಾರ ಸಮರದಲ್ಲಿ ಭಾರತ ತನ್ನ ಪರವಾಗಿ ನಿಲ್ಲಬೇಕು ಅಂತ ಅಮೆರಿಕ ಹೇಳಿದೆ. ಇನ್ನೊಂದು ಕಡೆಯಲ್ಲಿ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಇನ್ನೂ ಸಹಿ ಹಾಕಿಲ್ಲ. ಈಗಾಗಲೇ ಟ್ರಂಪ್ ಭಾರತದಿಂದ ಆಮದಾಗುವ ವಸ್ತುಗಳ ಮೇಲೆ 50% ಸುಂಕವನ್ನು ಹೇರಿದ್ದಾರೆ. ಅಷ್ಟೇ ಅಲ್ಲದೆ ರಷ್ಯಾದಿಂದ ಭಾರತ ಕಚ್ಚಾ ತೈಲ ಆಮದನ್ನು ಮುಂದುವರಿಸಿದರೆ ಮುಂದೆ ಮತ್ತಷ್ಟು ತೆರಿಗೆ ವಿಧಿಸ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಹಾಗೆ ನೋಡಿದರೆ ರಷ್ಯಾದ ಜೊತೆ ಇರುವಷ್ಟು ಉತ್ತಮ ಸ್ನೇಹ ಭಾರತಕ್ಕೆ ಚೀನಾ ಮತ್ತು ಅಮೆರಿಕದ ಜೊತೆ ಇಲ್ಲ. ಭಾರತ ಮತ್ತು ರಷ್ಯಾದ ಸ್ನೇಹ ಈಗ ಆರಂಭವಾಗಿದಲ್ಲ. 1960ರ ದಶಕದಿಂದಲೇ ಭಾರತ ಮತ್ತು ರಷ್ಯಾದ ಸ್ನೇಹ ಉತ್ತಮವಾಗಿದೆ. ಇನ್ನು ಅಮೆರಿಕವನ್ನು ನಾವು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಯಾಕೆ ಅಂತಂದರೆ ಈ ಹಿಂದೆ ಭಾರತದ ಮೇಲೆ ಅಮೆರಿಕ ನಿರ್ಬಂಧ ವಿಧಿಸಿದ ದೇಶ. ಜೊತೆಗೆ ಪಾಕಿಸ್ತಾನಕ್ಕೆ F-16 ಯುದ್ಧ ವಿಮಾನ ಸೇರಿದಂತೆ ಹಲವಾರು ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಈಗಲೂ ನೀಡ್ತಾ ಇದೆ. ಇನ್ನೊಂದು ಕಡೆ ಚೀನಾವನ್ನು ನಾವು ನಂಬುವ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂತಂದರೆ 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದಿದೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಮಿತ್ರ ದೇಶವೂ ಹೌದು. ಆದರೆ ಬದಲಾದ ಸಂದರ್ಭದಲ್ಲಿ 7 ವರ್ಷದ ನಂತರ ಪ್ರಧಾನಿ ನರೇಂದ್ರ ಮೋದಿ ಚೀನಾಗೆ ಭೇಟಿ ನೀಡಿ ವಿಶ್ವಕ್ಕೆ ಅಚ್ಚರಿ ಮತ್ತು ಟ್ರಂಪಿಗೆ ಶಾಕ್ ಸಹ ನೀಡಿದರು. ಅಮೆರಿಕದ ವಿಚಾರವನ್ನು ತೆಗೆದುಕೊಂಡ್ರೆ ಭಾರತ ರಫ್ತು ಜಾಸ್ತಿ ಮಾಡಿದರೆ ಆಮದು ಕಡಿಮೆ ಮಾಡ್ತಾ ಇದೆ. ಆದರೆ ಚೀನಾದ ವಿಚಾರದಲ್ಲಿ ಹಾಗಲ್ಲ. ಭಾರತ ಚೀನಾಕ್ಕೆ ಕಡಿಮೆ ಪ್ರಮಾಣದ ರಫ್ತು ಮಾಡ್ತಾ ಇದ್ದರೆ ಭಾರಿ ಪ್ರಮಾಣದಲ್ಲಿ ವಸ್ತುಗಳನ್ನು ಆಮದು ಮಾಡ್ತಾ ಇದೆ. ಒಂದಂತೂ ಸತ್ಯ, ಮುಂದೆ ಯಾರು ಯಾವ ದೇಶದ ಪರವಾಗಿ ಇರ್ತಾರೆ, ಈ ಸ್ನೇಹ ದೀರ್ಘಕಾಲ ಇರುತ್ತಾ ಎನ್ನುವ ಪ್ರಶ್ನೆಯೇ ಬರಲ್ಲ. ಆ ಸಂದರ್ಭದಲ್ಲಿ ತನಗೆ ಯಾರು ಹಿತ ಅನ್ನೋದೇ ಮುಖ್ಯ ಆಗುತ್ತೆ. ಹೀಗಾಗಿ ಟ್ರಂಪ್ ಮತ್ತು ಚೀನಾ ನಡುವಿನ ತೆರಿಗೆ ಸಮರದಲ್ಲಿ ಭಾರತ ಯಾವ ಪಾನ್ ಮೂವ್ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ.